ಜಗತ್ತಿನ ಅಣುಬಾಂಬ್ ಪಿತಾಮಹ ರಾಬರ್ಟ್ ಆಪನ್ಹೈಮರ್. ಭಯಾನಕ ಆಯುಧದ ಸೃಷ್ಟಿಕರ್ತನು ಒಬ್ಬ ಯಹೂದಿ. ಬಾಂಬ್, ಅಣುಬಾಂಬ್, ಪರಮಾಣು ಬಾಂಬ್ ಇಂದು ವಿಶ್ವದ ಬತ್ತಳಿಕೆಯಲ್ಲಿನ ಅತಿ ಭಯಾನಕ ಆಯುಧ. ಸಾವಿರಾರು ಲಕ್ಷಾಂತರ ಜನರನ್ನ ಒಮ್ಮೆಲೆ ಬಲಿ ಪಡೆಯುವಷ್ಟು ಶಕ್ತಿಯುತವಾದ ಆಯುಧ. ಇಂತಹ ಅಣುಬಾಂಬ್ಗೂ ಒಬ್ಬ ಪಿತಾಮಹನಿದ್ದಾನೆ. ಆತನ ಹೆಸರೇ ರಾಬರ್ಟ್ ಆಪನ್ಹೈಮರ್. ಆತನು ಕೂಡ ಒಬ್ಬ ಯಹೂದಿ ಅನ್ನೋದು ಗಮನಾರ್ಹ. ಈತನ ನೇತೃತ್ವದಲ್ಲೇ ರಹಸ್ಯ ಅಣುಬಾಂಬ್ ಪರೀಕ್ಷೆ ನಡೆದಿತ್ತು. ಆಪನ್ಹೈಮರ್ ನೇತೃತ್ವದಲ್ಲಿ ರಹಸ್ಯ ಮ್ಯಾನ್ಹಟನ್ ಅಣ್ವಸ್ತ್ರ ಯೋಜನೆ. ಟ್ರಿನಿಟಿ ಟೆಸ್ಟ್ ಮೂಲಕ ನಡೆದಿತ್ತು ಮೊದಲ ಅಣುಬಾಂಬ್ ಪರೀಕ್ಷೆ. ಮ್ಯಾನ್ಹಟನ್ ಪ್ರಾಜೆಕ್ಟ್ ಅನ್ನೋದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ ಅಣ್ವಸ್ತ್ರ ತಯಾರಿಕೆಗೆ ಆರಂಭಿಸಿದ ರಹಸ್ಯ ಯೋಜನೆ. ರಾಬರ್ಟ್ ಆಪನ್ಹೈಮರ್ ಈ ಯೋಜನೆಯ ಮುಖ್ಯಸ್ಥರಾಗಿದ್ರು. ಟ್ರಿನಿಟಿ ಟೆಸ್ಟ್ ಮೂಲಕ ಜಗತ್ತಿನ ಮೊದಲ ಅಣುಬಾಂಬ್ ಪರೀಕ್ಷೆ ನಡೆದಿದ್ದು ಈಗ ಇತಿಹಾಸ.